ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಒಂದು ಈ ಲಾಗ್ನ ವಿಶೇಷ ಅಂತಂದರೆ, ಈ ಲಾಗಲ್ಲಿ ವಾಚ್ ಟವರನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ. ಗುರು, ಇದು ಬಂದ್ಬಿಟ್ಟು ಬೀದರ್ನ ವಾಚ್ ಟವರು. ವಾಚ್ ಟವರ್ನ ವಿಶೇಷತೆ ಏನು ಅಂತ ಕೇಳಿದ್ರೆ, ಈ ವಾಚ್ ಟವರ್ ಬಂದ್ಬಿಟ್ಟು 78 ಅಡಿ ಎತ್ತರ ಇದೆ, 108 ಅಡಿ ವಿಸ್ತೀರ್ಣ ಇದೆ. ಈ ಒಂದು ವಾಚ್ ಟವರ್ದು ವಾಚ್ ಟವರನ್ನು ಏನಕ್ಕೆ ಬಳಸ್ತಾ ಇದ್ರಿ, ಇದರ ಹಿಸ್ಟ್ರಿ ಏನು ಅಂತ ಕೇಳಿದ್ರೆ, ಬಹುಮನಿ ಸುಲ್ತಾನರ ಆಳ್ವಿಕೆ ಸಮಯದಲ್ಲಿ ಈ ವಾಚ್ ಟವರನ್ನು ಎನಿಮೀಸು ಯಾವ ಕಡೆಯಿಂದ ಬರ್ತಾರೆ ಅಂತ ನೋಡೋದಕ್ಕೆ ಬಳಸ್ತಾ ಇದ್ರು. ಶತ್ರುಗಳು ಯಾರಾದರೂ ಬರ್ತಾ ಇದ್ರೆ ದೂರಿಂದನೇ ಮೇಲ್ಗಡೆಯಿಂದ ಸಿಗ್ನಲ್ ಕೊಡ್ತಾ ಇದ್ರು ಈ ಒಂದು ಸೈನ್ಯಕ್ಕೆ. ಹಾಗಾಗಿ ಈ ಒಂದು ವಾಚ್ ಟವರನ್ನು ಬಳಸ್ತಾ ಇದ್ರು. ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಈ ವಾಚ್ ಟವರ್ನ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಮೊದಲೆಲ್ಲ ಮೇಲ್ಗಡೆ ಬಿಡ್ತಾ ಇದ್ರು, ಇವಾಗ ಮೇಲ್ಗಡೆ ಹೋಗೋದಕ್ಕೆ ಆಗೋದಿಲ್ಲ. ಏನಕ್ಕೆ ಅಂತ ಕೇಳಿದ್ರೆ, ಇವಾಗ ಬಂದ್ ಮಾಡಿದ್ದಾರೆ, ಮೇಲಿಂದ ಯಾರಾದರೂ ಬೀಳಬಹುದು ಅನ್ನೋ ಕಾರಣಕ್ಕೆ. ಇನ್ನು ಈ ವಾಚ್ ಟವರ ಮೇಲ್ಗಡೆ ನಿಂತ್ಕೊಂಡ್ರೆ ಪೂರ್ತಿ ಬೀದರ್ ಕಾಣ್ತಿತ್ತಂತೆ ಒಂದು ಟೈಮಲ್ಲಿ. ಬಟ್ ನಾನು ಬೀದರನ್ನು ತೋರಿಸ್ತಿದ್ದೆ, ಇವಾಗ ಒಳಗಡೆ ಬಿಡಲ್ವಲ್ಲ, ಏನು ಮಾಡಬೇಕು? ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ವಾಚ್ ಟವರ್ನ ಒಂದು ಮಾಹಿತಿ. ಏನಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ. ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.